ಬೆಂಗಳೂರಿನ ಕೈಕೊಂಡನಹಳ್ಳಿ ಬಳಿ ಅನಿಲ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮುಕ್ತಾಯವಾಗಿದೆ. ಸೋರಿಕೆ ಆಗ್ತಾ ಇದ್ದ ಗ್ಯಾಸ್ ಪೈಪ್ಲೈನ್ ಸರಿಪಡಿಸಿ ಸಿಬ್ಬಂದಿ ಕರ್ತವ್ಯ ಮುಗಿಸಿದ್ದಾರೆ. ಬೆಂಗಳೂರಿನ ಸರ್ಜಾಪುರ ಮುಖ್ಯ ರಸ್ತೆಯ ಕೈಕೊಂಡನಹಳ್ಳಿಯಲ್ಲಿ ಡ್ರೈನೇಜ್ ಕಾಮಗಾರಿ ವೇಳೆ ಪೈಪ್ಲೈನ್ಗೆ ಹಾನಿ ಆಗಿತ್ತು. ಅಗ್ನಿಶಾಮಕ ಸಿಬ್ಬಂದಿ ಈಗ ಕಾರ್ಯಾಚರಣೆಯನ್ನ ಮುಗಿಸಿದ್ದಾರೆ. ಬೆಂಗಳೂರಿನ ಕೈಕೊಂಡನಹಳ್ಳಿ ಬಳಿ ಅನಿಲ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮುಗಿಸಿದ್ದಾರೆ. ಸೋರಿಕೆ ಆಗ್ತಾ ಇದ್ದ ಗ್ಯಾಸ್ ಪೈಪ್ಲೈನ್ ಅನ್ನು ಈಗ ಸಿಬ್ಬಂದಿ ಸರಿಪಡಿಸಿದ್ದಾರೆ. ಬೆಂಗಳೂರಿನ ಸರ್ಜಾಪುರ ಮುಖ್ಯ ರಸ್ತೆಯ ಕೈಕೊಂಡನಹಳ್ಳಿಯಲ್ಲಿ ಡ್ರೈನೇಜ್ ಕಾಮಗಾರಿ ವೇಳೆ ಪೈಪ್ಲೈನ್ಗೆ ಹಾನಿಯಾಗಿತ್ತು. ಹೀಗಾಗಿ ಗ್ಯಾಸ್ ಲೀಕೇಜ್ ಆಗ್ತಾ ಇತ್ತು. ಇದರಿಂದಾಗಿ ಸಾಕಷ್ಟು ಆತಂಕ ಕೂಡ ಎದುರಾಗಿತ್ತು. ಹೀಗಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿ ಈಗ ಕಾರ್ಯಾಚರಣೆ ನಡೆಸಿದ್ದು ಅದು ಈಗ ಮುಕ್ತಾಯವಾಗಿದೆ. ಸೋರಿಕೆ ಆಗ್ತಾ ಇದ್ದ ಗ್ಯಾಸ್ ಪೈಪ್ಲೈನ್ ಅನ್ನು ಈಗ ಸಿಬ್ಬಂದಿ ಸರಿಪಡಿಸಿದ್ದಾರೆ. ಬೆಂಗಳೂರಿನ ಕೈಕೊಂಡನಹಳ್ಳಿ ಬಳಿ ಅನಿಲ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಈಗ ಕಾರ್ಯಾಚರಣೆಯನ್ನು ಮುಗಿಸಿರೋದು. ಸೋರಿಕೆ ಆಗ್ತಾ ಇದ್ದ ಗ್ಯಾಸ್ ಪೈಪ್ಲೈನ್ ಅನ್ನು ಈಗ ಸಿಬ್ಬಂದಿ ಸರಿಪಡಿಸಿದ್ದು. ಬೆಂಗಳೂರಿನ ಸರ್ಜಾಪುರ ಮುಖ್ಯ ರಸ್ತೆಯ ಕೈಕೊಂಡನಹಳ್ಳಿ ಡ್ರೈನೇಜ್ ಕಾಮಗಾರಿ ವೇಳೆ ಪೈಪ್ಲೈನ್ಗೆ ಹಾನಿಯಾಗಿತ್ತು. ಈಗ ಆ ಕಾರ್ಯಾಚರಣೆ ಮುಕ್ತಾಯವಾಗಿದೆ. ಗ್ಯಾಸ್ ಲೀಕೇಜ್ ಅನ್ನು ಈಗ ಸಿಬ್ಬಂದಿ ಸರಿಪಡಿಸಿದ್ದಾರೆ. ಗ್ಯಾಸ್ ಪೈಪ್ಲೈನ್ಗೆ ಹಾನಿಯಾಗಿತ್ತು. ಈಗ ದುರಸ್ತಿ ಕಾರ್ಯ ಮುಕ್ತಾಯವಾಗಿದೆ. ಎಲ್ಲವೂ ಕೂಡ ಈಗ ಸಹಜ ಸ್ಥಿತಿಗೆ ಮರಳಿದೆ. ಹೀಗಾಗಿ ಜನರು ಕೂಡ ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ದಾರೆ. ಇನ್ನು ಡ್ರೈನೇಜ್ ಕಾಮಗಾರಿ ವೇಳೆ ಗ್ಯಾಸ್ ಪೈಪ್ಲೈನ್ಗೆ ಹಾನಿಯಾಗಿ ಅನಿಲ ಸೋರಿಕೆ ಆಗ್ತಾ ಇತ್ತು. ಇದರಿಂದಾಗಿ ಅಕ್ಕಪಕ್ಕದ ನಿವಾಸಿಗಳು ಆತಂಕಗೊಂಡಿದ್ರು. ನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿಯನ್ನು ಕರೆಸಲಾಗಿತ್ತು. ಅವರು ಗ್ಯಾಸ್ ಪೈಪ್ಲೈನ್ ಲೀಕೇಜ್ ಆಗಿರೋದನ್ನ ಸರಿಪಡಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ರು. ಈಗ ಆ ಕಾರ್ಯ ಮುಕ್ತಾಯವಾಗಿದ್ದು ಎಲ್ಲವೂ ಕೂಡ ಈಗ ಸಹಜ ಸ್ಥಿತಿಗೆ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಈಗ ಗ್ಯಾಸ್ ಪೈಪ್ಲೈನ್ ದುರಸ್ತಿ ಕಾರ್ಯ ಮುಕ್ತಾಯ ಆಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಹಾಗಾದ್ರೆ ಎಲ್ಲವೂ ಕೂಡ ಈಗ ಸಹಜ ಸ್ಥಿತಿಗೆ ಬಂತ, ಏನು ತೊಂದರೆ ಇಲ್ವಾ? ಅಜಯ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೆ ಅವರಿಂದ ಮಾಹಿತಿಯನ್ನ ಪಡೆಯೋಣ. ಬೆಂಗಳೂರಿನ ಕೈಕೊಂಡನಹಳ್ಳಿ ಬಳಿ ಅನಿಲ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮುಗಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಗ್ಯಾಸ್ ಪೈಪ್ಲೈನ್ಗೆ ಹಾನಿಯಾಗಿತ್ತು ಡ್ರೈನೇಜ್ ಕಾಮಗಾರಿ ವೇಳೆ. ಈಗ ದುರಸ್ತಿ ಕಾರ್ಯ ಮುಕ್ತಾಯ ಆಗಿದೆ. ಪೈಪ್ಲೈನ್ ಅನ್ನು ಈಗ ರಿಪೇರಿ ಮಾಡಲಾಗಿದ್ದು ಗ್ಯಾಸ್ ಪೈಪ್ಲೈನ್ ಅನ್ನ ಈಗ ಸರಿಪಡಿಸುವಂತಹ ಕೆಲಸ ಮುಗಿದಿದೆ. ಹಾಗಾಗಿ ಯಾವುದೇ ಆತಂಕ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಈಗ ಎಲ್ಲ ಕೆಲಸ ಮುಕ್ತಾಯ ಆಯ್ತಾ? ಅಲ್ಲಿ ಪೈಪ್ಲೈನ್ ಎಲ್ಲ ಮತ್ತೆ ಸಹಜ ಸ್ಥಿತಿಗೆ ಬಂತ, ಏನು ತೊಂದರೆ ಇಲ್ವಾ? ಅಜಯ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಅಜಯ್, ನಿಮ್ ಧ್ವನಿ ಸ್ಪಷ್ಟವಾಗ್ತಾ ಇಲ್ಲ. ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಧನ್ಯವಾದ ಅಜಯ್. ಅವರ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ತಾಂತ್ರಿಕ ದೋಷದಿಂದಾಗಿ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಒಟ್ಟಾರೆ ದುರಸ್ತಿ ಕಾರ್ಯ ಮುಕ್ತಾಯ ಆಗಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗಿದೆ. ಹಾಗಾಗಿ ಯಾವುದೇ ಆತಂಕ ಇಲ್ಲ ಅಂತ ಅನ್ಸುತ್ತೆ ಸದ್ಯಕ್ಕಂತೂ. ಗ್ಯಾಸ್ ಲೀಕೇಜ್ ಅನ್ನ ಈಗ ಸಿಬ್ಬಂದಿ ಸರಿಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.